ಚಿತ್ರದಲ್ಲಿ ನೀವು ಟೀಸರ್ ನೋಡಿದಾಗ ಗಮನಿಸಿರ್ತೀರಾ, ಸಿಕ್ಕಾಪಟ್ಟೆ ಆಕ್ಷನು, ಒಂದು ರಾನೆಸ್ ಇರುವಂತಹ ಸಿನಿಮಾ. ಹಾಗಾಗಿ ಸ್ಟಂಟ್ ಮಾಸ್ಟರ್ನ ಈಗ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಜಾಗುವಾರ್ ಸಣ್ಣಪ್ಪ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಕಾಡ ನಟರಾಜ್ ಅವರಿಗೆ ಮೊದಲ ಸಿನಿಮಾ, ಆ ಮೊದಲ ಸಿನಿಮಾದಲ್ಲಿ ಎಷ್ಟು ಪಲ್ಟಿ ಓಡಿಸಿದ್ದಾರೆ, ಏನೆಲ್ಲ ಆಕ್ಷನ್ ಸೀಕ್ವೆನ್ಸ್ ಮಾಡಿಸಿದ್ದಾರೆ, ಯಾವ ರೀತಿ ಅವರು ಅದ್ಭುತವಾಗಿ ಒಂದು ಆಕ್ಷನ್ ಸ್ಟಾರ್ ಆಗಿ ಕಾಣಿಸ್ತಾರೆ, ಅದಕ್ಕೆಲ್ಲ ಕಾರಣ ಇವರಾಗಿರ್ತಾರೆ. ಹಾಗೆ ಕೇಳೋಣ. ಜಾಗುವಾರ್ ಸಣ್ಣಪ್ಪ ಅವರಿಗೆ ಸ್ವಾಗತ ಸರ್. ಬನ್ನಿ. ಈ ಸಿನಿಮಾದ ಆಕ್ಷನ್ ಸೀಕ್ವೆನ್ಸ್ ಬಗ್ಗೆ ನಿಮ್ಮ ಮಾತುಗಳಲ್ಲಿ ಕೇಳೋ ಆಸೆ ಸರ್. ಚೇಸಿಂಗ್ ಮಾಡ್ಬೇಕಾದ್ರೆ ಅಷ್ಟೇ, ಬೆಂಗಳೂರಿನಲ್ಲಿ ನಮ್ಮ ಡೂಪು ಇದ್ರು ಇವರು ಇದ್ರು ಸಾರು. ಬಟ್ ಇಬ್ಬರಿಗೆ ಏನಾದ್ರೆ ನನಗೆ ಒಂದು ಸ್ವಲ್ಪ ಬೇಜಾರಾಗೋದು. ನಾನು ನಟರಾಜ್ ಸರ್ ಹೇಳಿದ್ರು ಇಲ್ಲಮ್ಮ ಅಷ್ಟೇ ನಾನೇ ಮಾಡ್ತೀನಿ ಅಂದಾಗ ನನಗೆ ಒಂದು ಕಡೆ ಭಯ, ಒಂದು ಕಡೆ ಖುಷಿ. ಒಂದು ಕಡೆ ನಾನು ರಾಗಿ ಹಾಕಿದ್ರೆ, ಇನ್ನೊಂದು ಕಡೆ ಜಲ್ಲಿ ಕಲ್ಲಿಗೆ ಕಾರ್ ಟಚ್ ಆದ್ರೆ ಸ್ಲಿಪ್ಪಾಗಿ ಹಿಂಗೋ ಟರ್ನ್ ಹೋಗ್ಬಿಡ್ತು. ಬಟ್ ಅಷ್ಟು ತುಂಬಾ ಕಷ್ಟ ಬಿದ್ಬಿಟ್ಟು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರು ನಟರಾಜ್ ಸರ್. ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸರ್. ಯಾಕಂದ್ರೆ ಕನಿಷ್ಠ ನಾನು ಎಲ್ಲರೂ ಒಂದು 10-20 ಪಿಕ್ಚರ್ ಮಾಡಿದ್ರೆ ಆ ಆಕ್ಟಿಂಗು, ಆ ಸ್ಟೈಲು, ಆ ಫಿನಿಶಿಂಗು, ಈ ಕೊಡ್ಲಿ ಬಿಡೋದಾಗ್ಲಿ ಕುಡುಗೋಲ್ ಬಿಡೋದಾಗ್ಲಿ ಬರ್ತದ. ಬಟ್ ನಟರಾಜ್ ಸರ್ ನಾನು ಒಂದ್ಸತಿ ಹೇಳಿದ್ರೆ ಟಕ್ಕಂತ ಮಾಡೋರು. ಅದು ನನಗೆ ಎಲ್ಲೋ ಒಂದ್ ಕಡೆ ತುಂಬಾ ಖುಷಿ ಇತ್ತು. ಈ ಪಿಕ್ಚರ್, ಈ ಟೀಮ್ ಹಿಂಗೆ ಇರ್ಲಿ, ಮುಂದಕ್ಕೆ ಹಿಂಗೆ ಒಂದು ಒಳ್ಳೊಳ್ಳೆ ಪಿಕ್ಚರ್ ಕೊಡ್ಲಿ ಅಂತ ನಾನು ಹೃದಯಪೂರ್ವಕ ಕೋರ್ಕೊಂತಿದ್ದೀನಿ ಮೇಡಮ್. ಥ್ಯಾಂಕ್ ಯು ಸರ್. ನಟರಾಜ್ ಥ್ಯಾಂಕ್ ಯು ಮೇಡಮ್. ಸರ್, ನೀವೊಂದು ಮಾತು ಹೇಳಿದ್ರಿ, 90% ಆಗಿದೆ, 10% ಬ್ಯಾಲೆನ್ಸ್. ಅದು ಮಾಸ್ಟರ್ಗೆ ಸ್ಟೂಡೆಂಟ್ ಇಂದ ಆ 10% ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಆ ಒಂದು ಬ್ಯಾಲೆನ್ಸ್ ಇದೆ ಅಂದ್ರೆ ಗ್ರೋತ್ ಇದೆ ಅಂತ ಅರ್ಥ ಅಲ್ವಾ ಸರ್? ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಧನ್ಯವಾದಗಳು. ಅರಫೆಂಟ್ ಆಫ್ ಕೈ ಮಚ್ಚು ಲಾಂಗ್ ಎಲ್ಲ ಆಕ್ಷನ್ ಸ್ಟಂಟ್ ಮಾಡಿಸಿದ ಕೈ ಹ್ಯಾಂಡ್ ಶೇಕ್ ಮಾಡಿ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಬಟ್ ಅವರು ಮಾತಾಡುವಾಗ ಒಂದು ವಿಷಯ ಹೇಳಿದ್ರು, ರೈನ್ ಫೈಟ್ ಅಂದ್ರು, ಫೈರ್ ಅಲ್ಲಿ ಫೈಟ್ ಅಂದ್ರು, ಇನ್ನು ಭೂಮಿಯಿಂದ ಬರೋದು ಅಂತ ಹೇಳಿದ್ರು, ಅಲ್ಲಿ ಬೆಟ್ಟದಿಂದ ಬೀಳೋದು. ಸೊ ಆಕಾಶ, ಭೂಮಿ, ಬೆಳಕು, ಗಾಳಿ, ಮಳೆ, ಸೊ ಪಂಚಭೂತಗಳ ಜೊತೆ ಫೈಟ್ ಮಾಡ್ಬಿಟ್ಟಿದ್ದೀರಾ ಸರ್ ನೀವು ಒಂದೇ ಸಿನಿಮಾದಲ್ಲಿ. ಸೂಪರ್. ಕ್ಲೈಮ್ಯಾಕ್ಸ್ ಪಾಯಿಂಟ್ ಬಹಳ ಖುಷಿ ಆಯ್ತು. ಬಹಳ ತುಂಬಾ ಚೆನ್ನಾಗಿ ಬಂದಿದೆ. ನಾಟ್ ಓನ್ಲಿ ಇದು, ಅದಿದೆ ನಟರಾಜ್ ಅವ್ರ ಆಕ್ಟಿಂಗ್ ಬಗ್ಗೆ ಒಂದು ಎಲ್ಲರೂ ಒಳ್ಳೆ ಮಾತಾಡ್ತಿದ್ದಾರೆ. ನಮ್ಮ ಕ್ಯಾಮರಾಮನ್ ಇಲ್ಲೇ ಇದ್ದಾರೆ, ಜುವಲ್ ಸರ್. ರಕಮಿ ಹಾಡಿಗೆ ಡ್ಯಾನ್ಸ್ ಮಾಡಿದಂತ ಕೃತಿ ಅವ್ರು ಇಲ್ಲಿದ್ದಾರೆ, ನಮ್ಮ ಪ್ರೊಡ್ಯೂಸರ್ ಇಲ್ಲಿದ್ದಾರೆ, ನಮ್ಮ ಫೈಟ್ ಮಾಸ್ಟರ್ ಇಲ್ಲಿದ್ದಾರೆ. ನಮ್ಗೆಲ್ಲ ಖುಷಿ ಇದೆ. ನಮ್ಮ ಕೆರೆಕಾಡು ಮೂವಿ ಅದ್ದೂರಿಯಾಗಿ ಮಾಡಿದ್ದಾರೆ. ಬಟ್ ಯಾವ್ದು ಸಾಂಗ್ ಆಗ್ಲಿ, ನಮ್ಗೆ ಫೈಟ್ ಆಗಲಿ, ಅದರಲ್ಲಿ ಕಾಂಪ್ರಮೈಸ್ ಆಗ್ಲಿರ್ದಂಗ ನಮ್ಮ ಸಾರ್, ಪ್ರೊಡ್ಯೂಸರ್ ಸರ್, ಹೀರೋ ನಮಗ್ ಸಪೋರ್ಟ್ ಮಾಡಿದ್ದಾರೆ. ಖಂಡಿತ ಇವತ್ತು ಏನೇನು ಆಕ್ಷನ್ ಎಲ್ಲರೂ ಏನೇನು ಎಲ್ಲ ಹೇಳ್ತಾ ಇದಾರೆ ಅಂದ್ರೆ ಅದಕ್ಕೆ ಸಪೋರ್ಟ್ ನಮ್ಮ ನಟರಾಜ್ ಸರ್, ಪ್ರೊಡ್ಯೂಸರ್, ನಮ್ಮ ಡೈರೆಕ್ಟರ್, ನಮ್ಮ ಪ್ರತಿಯೊಂದು ಇದರಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸರ್, ಜೀವನ್ ಸರ್, ಪ್ರತಿಯೊಂದು ಆಕ್ಷನ್ ಯಾವ ಕಡೆ ಕ್ಯಾಮ್ರಾ ಹೆಂಗ್ ಲಿಕ್ಬೇಕಂದ್ರೆ ಈ ಕಡೆಗೆ ತುಂಬಾ ನನಗೆ ಸಪೋರ್ಟ್ ಮಾಡೋದಕ್ಕೆ ಕ್ಲೈಮ್ಯಾಕ್ಸ್ ಫೈಟ್ ಅಷ್ಟೇ ಅದ್ದೂರಿಯಾಗಿ ಬರೋಕ್ ಕಾರಣ ನಮ್ಮ ಸಾರು. ಆಗ ನಮ್ಮ ಇವ್ರು ಕೊಟ್ಟರೆ ನಮಗೆ ಪ್ರಾಪರ್ಟೀಸ್, ನಮ್ಮ ಟೈಮಿಂಗ್ಸು, ಆಗ ನಮ್ಮ ಜೀವನ್ ಸರ್, ಆಗ ನಮ್ಮ ಡೈರೆಕ್ಟರ್ ವೆಂಕಿ ಸರ್, ಇವರೇ ಆಲ್ ದಿ ಬೆಸ್ಟ್ ಸಪೋರ್ಟ್ ಮಾಡಿದ್ದಾರೆ, ಅದ್ದೂರಿಯಾಗಿ ಮಾಡಿದ್ದಾರೆ.